ಅದು ಅವರೇ ಹೇಳಬೇಕು ಸರ್. ನಮ್ಮ ಅದೇ ಇವನ್ ಇನ್ನು ಚಿತ್ತಾಪುರದ ಘಟನೆಯೂ ಅಷ್ಟೇ. ಅವ್ರು ಹೇಳಿದ್ದಾರೆ MLA ಅವರು ಗುತ್ತೇದಾರ್ ಅವರು, ನನ್ನ ದೀಪಾವಳಿ ಪ್ರಯುಕ್ತ ನನ್ನ ಆಫೀಸನ್ನು ಚೊಕ್ ಮಾಡೋವಂಥ ಪ್ರಯತ್ನದಲ್ಲಿ ಇದು ಮಾಡಿದ ಹೊರತು ಯಾವುದೇ ದುರುದ್ದೇಶ ಇಲ್ಲ ಅಂತೇಳಿ. ಏನೋ ಒಂದು ಬಿಹಾರ್ ಎಲೆಕ್ಷನ್ ನಡೀತಿದೆ, ಅಲ್ಲ ಅವ್ರು ರಾಹುಲ್ ಗಾಂಧಿಯವ್ರ ಪ್ರವಾಸ ಮಾಡ್ತೀರ, ಅದಕ್ಕೆ ಪೂರಕವಾದಂಥ ಇಲ್ಲಿಂದ ದಾಖಲೆಯನ್ನು ಹುಡ್ಕೊಳ್ಳಿಕ್ಕೆ ಪಾಪ ಅವ್ರ ಹೈಕಮಾಂಡ್ ಹೇಳಿದೆ ಅನ್ನೋ ಗೊತ್ತಿಲ್ಲ. ಮತ್ತು ಸ್ಪಷ್ಟವಾಗಿ ಕ್ಯಾಬಿನೆಟ್ಟಿನ ಎಲ್ಲ ಮಂತ್ರಿಗಳು ಅವರ ಅಧಿಕಾರಿಗಳಿಗೆ ಬಿಹಾರ್ ಚುನಾವಣೆಗೆ ದುಡ್ಡನ್ನು ಕಳಿಸ್ಬೇಕು, ಫಂಡನ್ನು ಕಳಿಸ್ಬೇಕು ಅಂತೇಳಿ ಅಧಿಕಾರಿಗಳಿಂದ ಲೂಟಿ ಮಾಡ್ತಾ ಇದ್ದಾರೆ ಎಂದೆ, ವಸೂಲಿ ಮಾಡ್ತಿದ್ದಾರೆ. ಕಣ್ಣೀರು ಹಾಕೊಂಡು ನಮ್ಮ ಅಧಿಕಾರಿಗಳು ನಮ್ಮ ಎದುರಿಗೆ ಹೇಳ್ತಾ ಇದ್ದಾರೆ ಎಂದೆ. ರಿನ್ಯೂವಲ್ ಅಂತೆ, ಟ್ರಾನ್ಸ್ಫರ್ ದಂಧೆ ಮುಗೀತು, ಈಗ ರಿನ್ಯೂವಲ್ ಅಂತೇಳಿ ಎಲ್ಲ ಆ ಇಲಾಖೆ ಎಲ್ಲ ಖಾತೆಯ ಎಲ್ಲ ಮಂತ್ರಿಗಳು ಇವತ್ತು ವಸೂಲಿ ಮಾಡಿ ಬಿಹಾರ್ ಚುನಾವಣೆ ಅದೇ ಒಂದು ದಂಧೆ ಆಗಿದೆ. ಅವ್ರೇನು ಬಿಹಾರಿಗೂ ಕಳಿಸಲ್ಲ, ಅದು ಎಲ್ಲಿ ತಲುಪಬೇಕು ಅಲ್ಲಿ ತಲುಪುತ್ತೆ, ಅದು ಬೇರೆ. ಈ ರೀತಿ ಅದೊಂದು ಬಿಹಾರ್ ಚುನಾವಣೆ ಇಟ್ಕೊಂಡು ಇಡೀ ರಾಜ್ಯದಲ್ಲಿ ದುಡ್ಡು ವಸೂಲಿ ಮಾಡ್ತೀಯ ನಮ್ಮ ಅಧಿಕಾರಿಗಳು, ಎಲ್ಲ ಮಂತ್ರಿಗಳ ಮುಖಾಂತರ ನಮ್ಮ ಅಧಿಕಾರಿಗಳ ಹತ್ರ ವಸೂಲಿ ಮಾಡ್ತಾ ಇದ್ದಾರೆ. ಇದು ಈ ದಂಧೆ ನಡೀತಾ ಇದೆ ಸರ್ ಈ ಸರ್ಕಾರದಲ್ಲಿ.